ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಸೊ ಇವತ್ತು ವಿ ಆರ್ ಡೂಯಿಂಗ್ ದಿ ರೀಡಿಂಗ್ ಫಾರ್ ದಿಸ್ ವೀಕ್, that is from 23rd November to 29th November. So overall ಹೇಗಿದೆ 23rd ಇಂದ 29th? Let's see. ಸೊ ಈ ವೀಕ್ ಬಹಳ ಪಾಸಿಟಿವ್ ಆಗಿದೆ. ಕಾರ್ಡ್ ನಮಗೆ ಸಿಕ್ಕಿರೋದು ಸಹ ದಿ ಎಂಪ್ರೆಸ್ ಕಾರ್ಡ್. ಸೊ ಬಹಳ ಒಂದು ಸುಂದರವಾಗಿರುವಂತಹ ವೀಕ್ ಆಗಿರುತ್ತೆ ಇದು ಇನ್ ಜನರಲ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಝೋಡಿಯಾಕ್ ಸೈನ್ಸ್ ಒನ್ ಬೈ ಒನ್. ಸೊ ಮೊದಲಿಗೆ ನಾವು ಏರಿಸ್ ನೋಡೋಣ. ಲೆಟ್ ಅಸ್ ಸಿ ಏರಿಸ್, ಹೌ ಇಸ್ this week for Aries. Aries, ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ ತುಂಬ ಒಳ್ಳೆಯ ಸುದ್ದಿಗಳನ್ನು ನೀವು ಈ ವಾರ ಕೇಳ್ತೀರಾ. ಆ್ಯಂಡ್ ಇಫ್ ಯು ಆರ್ ವೇಟಿಂಗ್ ಫಾರ್ ಸಮ್ ಇನ್ಕ್ರಿಮೆಂಟ್, that is going to happen. And coming to students, ಯಾರಾದರೂ ಏರಿಸಲ್ಲಿ ಸ್ಟೂಡೆಂಟ್ಸ್ ಇದ್ದರೆ, you have to practice a lot. Looks like you're stuck somewhere and you don't want to go ahead. Probably there is a subject which is bothering you and you are not understanding it properly. If that is the case, please do try to understand the subject, or else in the near future it is going to be the most difficult subject for you. So kindly try to resolve this issue right now. ಯಾರು ಸ್ಟೂಡೆಂಟ್ಸ್ ಇದ್ದರೆ ಸಬ್ಜೆಕ್ಟ್ ಅರ್ಥ ಆಗ್ತಿಲ್ಲ ಅಥವಾ ಯಾವುದಾದ್ರೂ ಒಂದು ಪಾಠ ಅರ್ಥ ಆಗಲಿಲ್ಲ ಅಂತಂದರೆ ಈಗಲೇ ಅದನ್ನು ನೀವು ಅಡ್ರೆಸ್ ಮಾಡ್ಕೊಳ್ಳಿ. ಅದರದ್ದು ಏನು ನಿಮ್ಮ ಲೆಕ್ಚರರ್ ಹತ್ರ ಆಗಿರಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಆಗಿರ್ಬೋದು ಅಥವಾ ಲೈಬ್ರರಿಗೆ ಹೋಗ್ಬಿಟ್ಟು ಅಥವಾ even your Google will answer a lot of questions now, so you can resolve it, or else this subject is going to be the difficult one for you in the near future. And coming to relationship, if you are single, you're happy to be single. You don't want to mingle. That's the attitude this week, because you feel that however I am full, or I am, that wholesomeness. That's what is felt by you ಈ ಒಂದು ವಾರ. ಸಿಂಗಲ್ ಆಗಿದ್ರೆ ನನಗೆ ಸಿಂಗಲ್ ಆಗಿರೋದೇ ಚೆನ್ನಾಗಿದೆ ಅನ್ನೋ ಒಂದು ಸಂತೋಷದಿಂದ ಯು ವಿಲ್ ಆಕ್ಸೆಪ್ಟ್ ದಟ್ ಯು ಆರ್ ಬೀಯಿಂಗ್ ಸಿಂಗಲ್ ಅನ್ನೋದನ್ನು. ಇಫ್ ಯು ಆರ್ ಇನ್ ಅ ರಿಲೇಶನ್ಶಿಪ್, then you will be happy. In case of, if you are in a relationship, in that case also you are loving it, you are accepting it, and you are enjoying every bit of your relationship with the other person, and you enjoy it. So you feel that yes, I am complete with this relationship ಅನ್ನೋದು ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ಈ ವಾರ. ಲೆಟ್ ಅಸ್ ಸಿ ವಾಟ್ ಇಸ್ ದಿ ಮೆಸೇಜ್ this week for Aries. Okay, the message is your inner fears. You have to let go your inner fears. If you let go your inner fears, definitely you will be able to succeed. So overall kuda it is going to be a wonderful week, because you will be getting a lot of support from your friends and family. That's what I see. And if you tackle your fears, ನಿಮ್ಮ ಒಂದು ಭಯವನ್ನು ಬಿಟ್ಟರೆ ನೀವು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸಪೋರ್ಟಿಂದ ನೀವು ಅಂದ್ಕೊಂಡಿರುವಂತಹ ಕಾರ್ಯವನ್ನು ನೀವು ಈ ವಾರ ಸಾಧಿಸಬಹುದು. ಓಕೆ, ದ್ಯಾಟ್ is for Aries. Next one is Taurus. Taurus, how is this week for Taurus?
Okay, for Taurus, there is little disappointment that you will be seeing in your professional life. ಪ್ರೊಫೆಷ್ನಲ್ ಲೈಫಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸಪಾಯಿಂಟ್ಮೆಂಟ್ ಕಾಣಿಸುತ್ತೆ, ಬಟ್ ಬೈ ದಿ ಎಂಡ್ ಆಫ್ ದಿ ವೀಕ್ ಯು ವಿಲ್ ಬಿ ಏಬಲ್ ಟು ಕೋಪ್ ವಿತ್ ಇಟ್. ವಾರದ ಕೊನೆಯಷ್ಟೊತ್ತಿಗೆ ಅದನ್ನು ನೀವು ಸಾಲ್ವ್ ಮಾಡಿಕೊಳ್ಳಬಹುದು. ಹಾಗಾಗಿ ಅಷ್ಟೊಂದು ಗಾಬರಿ ಆಗುವಂತಹ ಅವಶ್ಯಕತೆ ಇಲ್ಲ. ಆ್ಯಂಡ್ ಕಮಿಂಗ್ ಟು ರಿಲೇಷನ್ಶಿಪ್, ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಇಟ್ಸ್ ಓಕೆ ಟು ಟೇಕ್ ದಿ ಹೆಲ್ಪ್ ಆಫ್ ಯುವರ್ ಪಾರ್ಟ್ನರ್, ಇಟ್ ಇಸ್ ಫೈನ್. ಅವ್ರು ಹೇಳ್ತಿರುವಂಥದ್ದು ನಿಮಗೆ ಅವಶ್ಯಕನೋ ಅಲ್ವೋ ಅದಕ್ಕಿಂತ ಹೆಚ್ಚಾಗಿ ಯು ಕ್ಯಾನ್ ಕನ್ಸಿಡರ್ ದೆಮ್ ಫಾರ್ ಸಮ್ ಸಾರ್ಟ್ ಆಫ್ ಹೆಲ್ಪ್. ಸೊ ಅದು ಚಿಕ್ಕ ಪುಟ್ಟ ಹೆಲ್ಪೇ ಇರಬಹುದು, ಅವರನ್ನು ಕನ್ಸಿಡರ್ ಮಾಡಬಹುದು ಅನ್ನುವ ಮನಸ್ಥಿತಿಯನ್ನು ನೀವು ಬೆಳೆಸ್ಕೋಬೇಕಾಗತ್ತೆ. ನೀವು ಆ ಥರದ ಮನಸ್ಥಿತಿ ಬೆಳೆಸ್ಕೊಂಡ್ರೆ ಇಟ್ ಈಸ್ ಓವರ್ ಆಲ್ ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ಯುವರ್ ರಿಲೇಷನ್ಶಿಪ್ ಇಫ್ ಯು ಆರ್ ಇನ್ ಅ ರಿಲೇಷನ್ಶಿಪ್. So for singles, you can look around, but you have to, see the unseen. There are a lot of other opportunities also. You are looking in a very narrow manner to build a relationship or to find someone. You have to open your ಐಸ್ ಆ್ಯಂಡ್ ಲುಕ್ ಅರೌಂಡ್. ಪ್ರಾಬಬ್ಲಿ ನೀವು ಒಂದು ರೋಡ್ನ ತುಂಬ ನ್ಯಾರೋ ಮಾಡ್ಕೊಂಡಿದ್ದೀರ, ನಾನು ಹೀಗೆ ಹುಡ್ಕೋದು ಅಥವಾ ಈ ಥರನೇ ಐ ವಾಂಟ್ ಟು ಸರ್ಚ್ ಫಾರ್ ಅ ಪಾರ್ಟ್ನರ್ ಅಂತ ಹೇಳಿಬಿಟ್ಟು. ನೋ, ದೇರ್ ಆರ್ ಮೆನಿ ಅದರ್ ವೇಸ್ ಪ್ರೊಬಬ್ಲಿ ವಿಚ್ ಯು ಹ್ಯಾವ್ ನಾಟ್ ಎಕ್ಸ್ಪ್ಲೋರ್ಡ್. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಲೈಕ್ ಮ್ಯಾರೇಜ್, ಮದುವೆ ಆಗಬೇಕು ಅಂತ ನೀವು ನೋಡ್ತಿದ್ರೆ, ಇಫ್ ಯು ಆರ್ ಡೂಯಿಂಗ್ ಇಟ್ ಓನ್ಲಿ ಥ್ರೂ ಯುವರ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ, ಪ್ಲೀಸ್ ಇನ್ನೂ ತುಂಬ ಬೇರೆ ಬೇರೆ ಆ್ಯಪ್ಸ್ ಇದೆ, opportunities ಇದೆ wherein you can reach out for a marriage bureau or there are a lot of marriage applications wherein you can install and get registered and such. So please kanbittu nodi, road is broad and wide, you are making it narrow by yourself. This week you can look into the opportunities. And coming to the student whoever who are Taurus, ಯಾರು Taurus ಇದ್ದೀರಾ ಸ್ಟೂಡೆಂಟ್ಸು, you have to show your strength. Looks like there are pretty difficulties or some kind of problems that you are facing which can be resolved with little bit of strength. The knowledge which you have acquired looks fair enough, but you're not able to express it in the practical ways. ಥಿಯರಿ ಚೆನ್ನಾಗಿ ಗೊತ್ತಿದೆ, ಬಟ್ ಪ್ರಾಕ್ಟಿಕ್ಯಾಲಿಟಿ, ಅದು ಪ್ರಾಕ್ಟಿಕಲಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನುವ ನಾಲೆಡ್ಜ್ ನಿಮ್ಮಲ್ಲಿ ತುಂಬ ಕಡಿಮೆ ಇದೆ. ಐ ಥಿಂಕ್ ವಿತ್ your theory knowledge and with the help of your teachers and professors, you should be able to overcome this. So it is not a big problem, you can overcome it. And I see that overall, if you are looking for a new opportunity, it is the time. Go ahead, you will be able to succeed. It is not like I can 10th step first idakagalla. So if you are looking for an opportunity this time and the opportunity comes to you, don't think, go for it, because the opportunities are on their way. So when it comes, ದಯವಿಟ್ಟು ಆ ಆಪರ್ಚುನಿಟಿನ ತಗೊಂಡು ಮುಂದಕ್ಕೆ ಹೋಗೋದನ್ನು ನೋಡ್ಕೊಳ್ಳಿ. ಲೆಟ್ ಅಸ್ ಸಿ ವಾಟ್ ಈಸ್ ದಿ ಮೆಸೇಜ್ ದಟ್ ಯು ಹ್ಯಾವ್ ಫಾರ್ ದಿಸ್ ವೀಕ್. Okay, whatever may come, you will be able to sail through. So you can do it. Don't lose your confidence. Just go ahead. Probably opportunities might open up in all possible ways. So keep your eyes and ears open, hear the sound, see the opportunity and go ahead. All the best. So is Gemini. Let's see how's this week for Gemini. So yes, Gemini. For Gemini,
professional life is going to be good. If you're looking for an increment is going to happen. And even in relationship, looks like you will be happy. You will be complimenting each other and you will be satisfied with whatever is happening as of now. And in professional life, there is a promotion and increment waiting for you. It is a overall good thing. But for students, you have to be don't you have to be confident, of course, but overconfidence again is not good. So have the confidence, not overconfidence. Just look into it. You might be knowing everything, but it doesn't mean you should not revise. You can revise, you can still go through many things, you can still search for other things which you don't know. So don't be overconfident, students. And overall, this week is not a time to take up anything new. You are content, you are happy with what you have, and let that be. Do not disturb. ಏನನ್ನು ಡಿಸ್ಟರ್ಬ್ ಮಾಡುವ ಅವಶ್ಯಕತೆ ಈ ವಾರ ಕಾಣಿಸ್ತಾ ಇಲ್ಲ. ಹೇಗಿದೆ ಈ ವಾರ ಹಾಗೆ ಚೆನ್ನಾಗಿದೆ. ಮತ್ತು ನಿಮಗೆ ಏನೇನು ನಡೀತಾ ಇದೆ ಪ್ರೊಫೆಷ್ನಲ್ ಲೈಫಲ್ಲಿ ಆಗಿರ್ಬೋದು, ಪರ್ಸ್ನಲ್ ಲೈಫಲ್ಲಿ ಆಗಿರಬಹುದು, ಎಲ್ಲವೂ ಚೆನ್ನಾಗಿದೆ. ಡಿಸ್ಟರ್ಬ್ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಏನೇ ಹೊಸದು ಬಂದರೂ ಈ ವಾರ ಆದಷ್ಟು ತೆಗೆದುಕೊಳ್ಳದೆ ಹೋದರೆ ಒಳ್ಳೆಯದು. ಹೊಸ ಆಪರ್ಚುನಿಟಿ ಇರಬಹುದು, ಆಸ್ಕ್ ದೆಮ್ ಫಾರ್ ಸಮ್ ಟೈಮ್. ಬರಬಹುದು, ಆಪರ್ಚುನಿಟೀಸ್ ಬರಬಹುದು. ಆವಾಗ ನೀವು ಸ್ವಲ್ಪ ಟೈಮ್ ಅಂತ ಕೇಳಿಬಿಟ್ಟು ಅದನ್ನು ಮುಂದಿನ ವಾರದ ಹಾಗೆ ನೋಡಿಕೊಂಡು ಮಾಡಿದ್ರೆ ಒಳ್ಳೆಯದಾಗುತ್ತೆ. Let us see what is the guidance that Gemini has for the week. Okay, so that is what the guidance is. Whatever you're doing, please go ahead doing it. Do not disturb anything, so that everything is in the positive movement. ಎಲ್ಲವೂ ಒಳ್ಳೆಯ ಒಂದು ವಿಚಾರದಲ್ಲೇ ಇದೆ, ಎಲ್ಲವೂ ಒಳ್ಳೆ ಥರದಲ್ಲೇ ನಡೀತಾ ಇದೆ. ಯಾವುದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ ಈ ವಾರ. ಜಸ್ಟ್ go with the flow for this week. Okay, that was for. Let's see what is stored for Cancer this week. So Cancer, so Cancer, it looks like that, you know, in your professional life you need to be little careful, because I see that ಯಾರೋ ಏನೋ ಮಾಡಿರೋದು ನಿಮ್ಮ ತಲೆ ಮೇಲೆ ಬರುವಂತಹ ಪರಿಸ್ಥಿತಿ ಈ ವಾರ ನಿರ್ಮಾಣ ಆಗಬಹುದು. ಹಾಗಾಗಿ ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ. ನೀವು ಕೆಲಸ ಮಾಡುವಂತಹ ಕಡೆ ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿನ ಹೊಸದಾಗಿ ತಗೊಳಕ್ಕೆ ಹೋಗಬೇಡಿ. ಅದೇನಾದರೂ ಒಂಚೂರು ಏರುಪೇರು ಆದರೆ ಬ್ಲೇಮ್ ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಹಾಗಾಗಿ ದಯವಿಟ್ಟು ಜಾಸ್ತಿ ಯಾವ್ದಾದ್ರು ಹೊಸದಾಗಿ ಏನಾದರೂ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡೋಕ್ಕೆ ಬಂದರೆ ನಿಮಗೆ ದಯವಿಟ್ಟು ಅದನ್ನು ತಗೋಬೇಡಿ. ಈ ವಾರ ಸ್ವಲ್ಪ ಟೈಮ್ ಕೇಳಿ. ದಟ್ ವುಡ್ ಬಿ ಬೆಟರ್, because in professional life it looks little difficult this week. Coming to relationship, your partner is completely with you. There will be a kind of support that will be there with you, even in your if there is a problem in your professional life also, your personal life really looks good, wherein emotionally you don't have to worry, because your partner support is there. Your partner support is like intact. ಅದು ತುಂಬ ಚೆನ್ನಾಗಿ ಪಾರ್ಟ್ನರ್ ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ ಈ ವಾರ. ಹಾಗಾಗಿ ಆ ಒಂದು ನೆಮ್ಮದಿ, ನಿಮಗೆ ಮಾನಸಿಕ ನೆಮ್ಮದಿ ಖಂಡಿತವಾಗಲೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಿಗುತ್ತೆ. ಇಫ್ ಯು ಆರ್ ಲುಕಿಂಗ್ ಫಾರ್ ಸಂಬಡಿ ನ್ಯೂ, ವೆಲ್, this might not be the right time. It might look good but not the right time. Coming to students, there is lack of clarity. Kindly gain the clarity with respect to, if you are thinking of taking up some exams, some competitive exams or any kind of exams, please gain the clarity with respect to that. Adanna ನಿಮ್ಮ ಕೈಯಲ್ಲಿ
ಮಾಡೋಕ್ಕಾಗುತ್ತಾ ಅಥವಾ ಅದು ನಿಮಗೆ ಅವಶ್ಯಕನಾ, ಆ್ಯಂಡ್ gaining clarity whether to get into this field or not, that is very important right now. For example, if you want to if you are thinking about giving a CA exam, just make sure you're well prepared, or is this your cup of tea? uh, so that is very important, because I see that there is lack of clarity. Gain that clarity and then give the exam, then it will help you. Without clarity you can't give an exam. Even if you give an exam, even if you are getting through that exam, there won't be any point if you do not have clarity. Okay, overall emotionally um, quite okay month, oh sorry, okay week. Emotionally quite okay week this is going to be for you guys. And let us see the message. What is the message that you have for this week? Okay, so the message this week is you will be getting the justice. What is right, you are going to get. It is not something wrong, then you will have to taste your own medicine. ಅಂದರೆ ನೀವು ತಪ್ಪು ಮಾಡಿದ್ದಲ್ಲಿ ಅದಕ್ಕೆ ಶಿಕ್ಷೆ ಆಗಬಹುದು, ನೀವು ಒಳ್ಳೇದು ಮಾಡಿದ್ರಲ್ಲಿ ಅದಕ್ಕೆ ನಿಮಗೆ ರಿವಾರ್ಡ್ ಸಿಗಬಹುದು. ಆ ಥರದ ಒಂದು ವಾರ ಇದು. ಸೊ ನೆಕ್ಸ್ಟ್ ಕಮ್ಸ್ ಲಿಯೋ. ಲೆಟ್ಸ್ ಸಿ ಹೌಸ್ ದಿಸ್ ವೀಕ್ ಫಾರ್ ಲಿಯೋ. Leos, this week is not a good week in your professional life. Professional life ಅಲ್ಲಿ ಸ್ವಲ್ಪ ಏರುಪೇರು ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ, ಮತ್ತು ನಿಮಗೆ ಅಸಮಾಧಾನ ಹೆಚ್ಚು ಇದೆ ನಿಮ್ಮ ಕೆಲಸದ ವಿಚಾರವಾಗಿ ಈ ವಾರ. ಮತ್ತು ಯಾರಾದರೂ ಅವರು ಮಾಡಿರುವಂತಹ ಒಂದು ಕೆಲಸನ ತಪ್ಪನ್ನು ನಿಮ್ಮ ಮೇಲೆ ಹಾಕ್ತಾರೆ, ಒಂದು ತಪ್ಪನ್ನು ನಿಮ್ಮ ಮೇಲೆ ಹಾಕುವಂಥ ಸಾಧ್ಯತೆ ಇದೆ. ಸೊ ಸ್ವಲ್ಪ ಹುಷಾರಾಗಿರಿ. ನಿಮಗೆ ಮನಸ್ಸಿಲ್ಲ ಕೆಲಸ ಮಾಡಲಿಕ್ಕೆ ಆ ದಿನ ಅಂತಂದರೆ ದಯವಿಟ್ಟು ಆಫ್ ತಗೊಂಬಿಡಿ. ಬಿಕಾಸ್ ನೀವು ಮಾಡೋ ಕೆಲಸ ಕರೆಕ್ಟಾಗಿ ಇರೋದಿಲ್ಲ. ಇಫ್ ಯು ಆರ್ ನಾಟ್ ಇನ್ ಅ ಮೂಡ್ ದಟ್ ಡೇ, ಯು ಆರ್ ಗೋಯಿಂಗ್ ಟು ಸ್ಪಾಯ್ಲ್ ದಿ ಎಂಟೈರ್ ವರ್ಕ್. ಆಮೇಲೆ ಅದು ನಿಮಗೆ ಡಬಲ್ ಕೆಲಸ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಹಾಗಾಗಿ ದಯವಿಟ್ಟು ಇಫ್ ಯು ಆರ್ ನಾಟ್ ಇನ್ ದಿ ಮೂಡ್, ಯು ಕ್ಯಾನ್ ಜಸ್ಟ್ ಟೇಕ್ ಒನ್ ಡೇ ಆಫ್. ಅಫ್ಕೋರ್ಸ್ ಡಿಪೆಂಡ್ಸ್ ಆನ್ ನಿಮ್ಮ ಹತ್ರ ಎಷ್ಟು ಲೀವ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇಫ್ ಯು ಡೂಯಿಂಗ್ ಬಿಸ್ನೆಸ್, ಏನಾದರೂ ಬಿಸ್ನೆಸ್ಸಿಗೆ ಸಂಬಂಧಪಟ್ಟವರಾದರೆ ದಯವಿಟ್ಟು ನೀವು ಹಣ ಹೂಡಿಕೆ ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಹೊಸ ಪ್ರಾಜೆಕ್ಟಿಗೆ ಕೈ ಹಾಕಬೇಕಾದ್ರೆ ಈ ಒಂದು ವಾರ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಪ್ರಾಯಶಃ ಅದು ನಿಮ್ಮ ಬಿಸ್ನೆಸ್ಸಿಗೆ ಒಳ್ಳೇದು ಆಗಲ್ಲ ಅಂತ ಅನಿಸುತ್ತೆ. ಹಾಗಾಗಿ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ. ಲೈಕ್ ಯಾವಾಗಲೂ ಒಂದು 10 ಸತಿ ಯೋಚನೆ ಮಾಡಿದರೆ ಈ ಸತಿ ಸ್ವಲ್ಪ ಇನ್ನೂ ಜಾಸ್ತಿನೇ ಯೋಚನೆ ಮಾಡುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮುಂದುವರಿತೀವಿ. ರಿಲೇಷನ್ಶಿಪ್ ಅಥವಾ ಪರ್ಸ್ನಲ್ ಲೈಫಿಗೆ ಸಂಬಂಧಪಟ್ಟಿರೋ ಹಾಗೆ ನೋಡೋದಾದರೆ, ಈ ವಾರ ನೀವು ಒಂದು ಬೌಂಡ್ರಿ ಸೆಟ್ ಮಾಡ್ಕೋತಾ ಇದ್ದೀರಾ ನಿಮಗೋಸ್ಕರ. ಎಲ್ರಿಗೂ ಒಂದು ಸ್ಪೇಸ್ ಅಂತ ಬೇಕಾಗುತ್ತೆ ಸ್ವಲ್ಪ. ಅಫ್ಕೋರ್ಸ್ ಎವ್ರಿಬಡಿ ಹೂ ಆರ್ ಇನ್ ರಿಲೇಷನ್ಶಿಪ್ ಅವ್ರಿಗೂ ಹೇಳ್ತಾ ಇರೋದು, ಅಥವಾ ಹೂ ಆರ್ ನಾಟ್ ಇನ್ ದ ರಿಲೇಷನ್ಶಿಪ್, ಫಾರ್ ದೆಮ್ ಆಲ್ಸೋ sometimes you need that boundary or space. You put in one boundary ಅಲ್ಲ, ಕೆಲವೊಂದು ಸತಿ ಇಲ್ಲಪ್ಪ ನಂಗೆ ಸಾಕಾಗಿದೆ, ಐ ನೀಡ್ ಸಮ್ ಸ್ಪೇಸ್ ಅಂತ ಹೇಳ್ತೀವಲ್ಲ. ಸೊ ಆ ಥರದ್ದು ಒಂದು ವಾರ ಇದೆ. ವೇರನ್ ನಿಮ್ಗೆ ಅನ್ಸೋದು ಏನಂತಂದರೆ, ಇಲ್ಲ ನನಗೆ ಒಂದು ಸ್ವಲ್ಪ ಟೈಮ್ ಬೇಕು, ನನಗೆ ಐ ಆಮ್ ಎಕ್ಸಾಸ್ಟೆಡ್ ವಿತ್ ರೆಸ್ಪೆಕ್ಟ್ ಟು ರಿಲೇಷನ್ಶಿಪ್, ಈ ಥರದ ಒಂದು ಭಾವ ಬರುತ್ತೆ. ಇಟ್ ಈಸ್ ವೆರಿ ಟೆಂಪರರಿ, ಅದು ಈ ವಾರಕ್ಕೆ ಮಾತ್ರನೇ ಸೀಮಿತ. ಹಾಗಾಗಿ ಯೋಚನೆ ಮಾಡೋ ಹಾಗಿಲ್ಲ. ಈ ಸ್ಪೇಸ್ನ ಕೂಡ ಪ್ರೊಬಬ್ಲಿ ಯಾರಾದರೂ ಇಲ್ಲ ಐ ವಾಂಟೆಡ್ ಟು ಗೋ ಆನ್ ಅ ಸೋಲೋ ಟ್ರಿಪ್, ನನಗೆ ಯಾವುದು ಬೇಡ, ಒಂದು ಸ್ವಲ್ಪ ಬ್ರೇಕ್ ಬೇಕು ನನಗೆ ಎಲ್ಲದರಿಂದ ಅಂತ ಯೋಚನೆ ಮಾಡಿದರೆ, ಆ ಥರ
ಥರದ್ದು ಒಂದು ಸೋಲೋ ಟ್ರಿಪ್ ತಗೊಳ್ಳುವಂತಹ ಸಾಧ್ಯತೆಗಳು ಕಾಣಿಸುತ್ತೆ. ಅಥವಾ ಎವ್ರಿ ಡೇ ಇಫ್ ಯು ಆರ್ ಮೀಟಿಂಗ್ ಯುವರ್ ಪಾರ್ಟ್ನರ್ ವಿತ್ ರೆಸ್ಪೆಕ್ಟ್ ಟು ರಿಲೇಷನ್ಶಿಪ್ಪಲ್ಲಿದ್ದಾಗ ಭೇಟಿ ಆಗ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ನ ದಿನ, ಯು ಮೇ ಟೇಕ್ ಅ ಬ್ರೇಕ್ ಆ್ಯಂಡ್ ಸೇ ಟುಡೇ ಐ ಡೋಂಟ್ ವಾಂಟ್ ಟು ಮೀಟ್, ಐ ನೀಡ್ ಸಮ್ ಸ್ಪೇಸ್. ಆ ಥರ ಏನಾದರೂ ಒಂದು ಮಾಡಬಹುದು. ಬಟ್ ಇಟ್ ಈಸ್ ಫಾರ್ ಯೋರ್ ಗುಡ್ ಆಸ್ ವೆಲ್ ಆಸ್ ಯೋರ್ ಪಾರ್ಟ್ನರ್ಸ್ ಗುಡ್. Nothing to worry as such. And coming to students, looks like students, you are over gaining the ನಾಲೆಡ್ಜ್ನ ತುಂಬ ತಗೊಂಡ ಮೇಲೆ ವಿದ್ಯೆನ ಯಾವಾಗಲೂ ನಾವು ಹಂಚಬೇಕು. ಸುಮ್ಮನೆ ತಗೊಂಡು ಸ್ಟೋರ್ ಮಾಡ್ಕೊಳ್ಳೋದಲ್ಲ. ಸೊ ಶೇರ್ ದಿ ನಾಲೆಡ್ಜ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ವಿತ್ ಯುವರ್ ಕ್ಲಾಸ್ಮೇಟ್ಸ್, ಯುವರ್ ಬ್ಯಾಚ್ಮೇಟ್ಸ್. ದ್ಯಾಟ್ ವಿಲ್ ಗಿವ್ ಯು ಅ ಡಿಫ್ರೆಂಟ್ ಕೈಂಡ್ ಆಫ್ ಹ್ಯಾಪಿನೆಸ್. ಟ್ರೈ ಡೂಯಿಂಗ್ ಇಟ್. This is for students. Okay, overall, what is the message that Leos have this week? Let's see. Okay, lot of strength. Strength is required, of course. See, professional life also looks like swalpa not in the mood, and you're also setting boundaries in your relationship, you know, and you feel like I need some space. In all these cases you need lot of strength. Even students, if you have to share the knowledge, there also you need little strength. So this week you have to showcase some strength. So this week you have to showcase some strength. Okay, that is for Leos. Next we have work. So let's see how's this week for Virgos. Virgos professional life ಸ್ವಲ್ಪ ಟೆನ್ಷನಲ್ಲಿದೆ ಅಂತ ಅನಿಸುತ್ತೆ. ಈ ವಾರ ಬಹಳ ಗೊಂದಲಗಳಿವೆ, ಯಾವುದರಲ್ಲೂ ಕ್ಲಾರಿಟಿ ಸಿಗ್ತಾ ಇಲ್ಲ ನಿಮಗೆ. ಯು ಫೀಲ್ ಲೈಕ್ ದ ಟೈಮ್ ಇಸ್ ಟಿಕಿಂಗ್. ಪ್ರೊಬಬ್ಲಿ ಯು ಫೀಲ್ ಸ್ಟಕ್ ಇನ್ ದಿಸ್ ಪ್ರೊಫೆಷನ್ ಆರ್ ಇನ್ ದಿಸ್ ಪರ್ಟಿಕ್ಯುಲರ್ ಜಾಬ್ ಆರ್ ಪೊಸಿಷನ್. looks like you are looking for a new opportunity. ಇವತ್ತು ಈ ಒಂದು ವಾರ ನಿಮಗೆ ತುಂಬಾ ಗಾಢವಾಗಿ ಅನ್ಸೋಕೆ ಶುರುವಾಗುತ್ತೆ. ಐ ಥಿಂಕ್ ಐ ಹ್ಯಾವ್ ಟು ಸರ್ಚ್ ಫಾರ್ ಅ ನ್ಯೂ ಜಾಬ್, ಅಥವಾ ಇನ್ನೇನೋ ಹೊಸದಾಗಿ ನಾನು ನೋಡಬೇಕಾಗತ್ತೆ, ಈ ಕೆಲಸದಲ್ಲಿ ನಾನು ಇನ್ನೂ ಮುಂದುವರೆದ್ರೆ ತುಂಬ ಹಿಂಸೆ ಆಗುತ್ತೆ ಅನ್ನೋದು ನಿಮಗೆ ತುಂಬಾ ಎವಿಡೆಂಟಾಗಿ ಅನ್ಸೋಕೆ ಶುರುವಾಗುತ್ತೆ. ಬಿಕಾಸ್ ಲಾಟ್ ಆಫ್ ಕನ್ಫ್ಯೂಷನ್ ಐ ಸಿ that is seen in this particular week. And overall ಆಗಿ ನೋಡಿದ್ರೂ ಅಷ್ಟು ಸಮಾಧಾನ ಇಲ್ಲ. ಯಾಕೋ ತುಂಬಾ ಕನ್ಫ್ಯೂಷನ್ ಮಾಡ್ಕೋತಾ ಇದ್ದೀರಾ. ಇಲ್ಲ, ನನಗೆ ಬರೀ ಹೀಗೆ ಆಗ್ಬೋದು, ನನಗೆ ಯಾವುದೂ ಚೆನ್ನಾಗಿ ಆಗ್ತಾ ಇಲ್ಲ, ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ ಏನೋ ಈ ಥರ ಇದೆಲ್ಲ ಒಂದು ಸಮಸ್ಯೆ ಆಗ್ತಾಯಿದೆ ಅನ್ನೋದನ್ನು ತುಂಬಾ ಮನಸ್ಸಿಗೆ ಹಚ್ಕೊಳ್ಳೋವಂಥ ವಾರ ಅಂತ ಅನ್ನಿಸ್ತಾ ಇದೆ. ಆದರೆ in your personal life there is lot of love that I can see that is coming up. That is something which is boundless and which is very pure from the heart. If you are in a relationship, the other person is going to give you so much of pure love that you will be consoled there. Even if here it is things are not working out andaga, here things will be little bit okay, samadhanakaravagirutte nimma personal life. And yes, if you are looking for a new relationship, then this is the time. Probably you will find that pure love this week. So try ಮಾಡ್ತಾ ಇದ್ದರೆ ದಯವಿಟ್ಟು ಟ್ರೈ ಮಾಡೋಕ್ಕೆ ಒಳ್ಳೆಯ ಒಂದು ಸಮಯ ರಿಲೇಷನ್ಶಿಪ್ಗೆ. And students, looks like you have something to get cleared. Maybe your attendance, internal marks, assignments, something that has to bypass your professor or HOD or your lecturers. So ಅವರು ಸ್ವಲ್ಪ ನಿಮಗೆ ಖಡಕ್ ವಾರ್ನಿಂಗ್ ಕೊಡಬಹುದು, ಅಥವಾ ದೇರ್ ಮೈಟ್ ಬಿ ಲಿಟ್ಲ್
disagreement with your professor and you. So be a little careful. That is for Virgo. So let's see what is the message that Virgos are having this week. ಓಕೆ, ಮನಸ್ಸನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೋಬೇಕಾಗಿರುವಂತಹ ಸಂದರ್ಭ. ಯು ಹ್ಯಾವ್ ಟು ರಿಯಲಿ ಹ್ಯಾವ್ ಅ ಕಂಟ್ರೋಲ್ ಓವರ್ ಯೋರ್ ಎಮೋಷನ್ಸ್. ಸೊ ಎಮೋಷನಲ್ ಬ್ಯಾಲೆನ್ಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ this week. Okay, let's see how's this week for Libra. Okay, Libra, this week a very lazy professional life you are going to have. You're showcasing all possible laziness at your professional life. ಸಿಕ್ಕಾಪಟ್ಟೆ ಸೋಂಬೇರಿತನನ ನೀವು ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ತೋರಿಸ್ತಾ ಇದ್ದೀರಾ. ಈ ವಾರ ಏನೂ ಮಾಡುವ ಮನಸ್ಸಿಲ್ಲ, ಮಾಡೋಕ್ಕೇನೋ ಪ್ರಯತ್ನ ಪಡ್ತೀರಾ, ಬಟ್ ಅದು ವರ್ಕೌಟ್ ಆಗಲ್ಲ. ಅಲ್ಲಿಗೆ ಯು ಫೀಲ್ ಲೈಕ್ ಅಯ್ಯೋ ಇಷ್ಟು ಮಾಡಿನೂ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಯು ಬಿಕಮ್ ವೆರಿ ಲೇಸಿ this week. And relationship really you will become more active and you feel like yes, this is my kind of love. I love to give and it is a selfless love. ಇಲ್ಲಿ ನೀವು ಯಾವುದೇ ಸ್ವಾರ್ಥ ಇಲ್ಲದ ಹಾಗೆ ನಿಮ್ಮ ಪ್ರೀತಿಯನ್ನು ಇನ್ನೊಬ್ಬರಿಗೆ ತೋರಿಸ್ತೀರಾ. ಸೊ ಹಾಗಾಗಿ ಇಲ್ಲಿ ನಿಮಗೆ ಆ ನಿಸ್ವಾರ್ಥ ಪ್ರೀತಿಯನ್ನು ತೋರಿಸುವಂತಹ ಗುಣದ ಬಗ್ಗೆ ತುಂಬ ಖುಷಿ ಉಂಟಾಗುವಂತಹ ವಾರ ಈ ವಾರ. ಯು ವಿಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ಇಲ್ಲಿ ನಿಮ್ಮಲ್ಲಿ ಯಾವ ಎಕ್ಸ್ಪೆಕ್ಟೇಷನು ಇಲ್ಲ. the other person should give you something, give you some present, give you some love. ಅದು ಯಾವ ಒಂದು ಅಪೇಕ್ಷೆನೂ ಇಲ್ಲದೇನೆ ಯು ವಿಲ್ ಅಪ್ರಿಷಿಯೇಟ್ ಯು ಬೀಯಿಂಗ್ ಯು ಇನ್ ದಿ ರಿಲೇಶನ್ಶಿಪ್. And coming to students, looks like you need to be little cautious. ಸ್ವಲ್ಪ ಹುಷಾರಾಗಿ ಇರಬೇಕು. ಎಲ್ಲೋ ಒಂದು ಕಡೆ ನನಗೆ ಗೊತ್ತಿದೆ ಅಂದ್ಕೊಂಡೇ ಗೊತ್ತಿಲ್ಲದೆ ಇರುವ ಹಾಗೆ ಆಗುವಂತಹ ಸಮಯ. ಯು ಮೈಟ್ ಫೀಲ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ ಸಬ್ಜೆಕ್ಟ್ ಬಟ್ ನಾಟ್ ಟು ದಟ್ ಡೆಪ್ತ್. ಸೊ ಯು ನೀಡ್ ಟು ಟೇಕ್ ಸಮ್ ಟೈಮ್ ಆಫ್ ಆ್ಯಂಡ್ ಸಿ ವೆದರ್ ಅರ್ಥ ಮಾಡ್ಕೊಂಡಿರೋದು ಸರಿ ಇದೆಯಾ ಸರಿ ಇಲ್ವಾ ಅಥವಾ ಇನ್ನೂ ಅದರ ಬಗ್ಗೆ ಓದಬೇಕಾ ನಾನು ಅನ್ನುವಂತಹ ಯೋಚನೆ ನೀವು ಮಾಡಬೇಕಾಗತ್ತೆ. ಓವರಾಲ್ ಲುಕ್ಸ್ ಲೈಕ್ ಥಿಂಗ್ಸ್ ಆರ್ ಗೋಯಿಂಗ್ ಗುಡ್ ಬಟ್ ಯು ನೀಡ್ ಟು ಬಿ ಲಿಟಲ್ ಕೇರ್ಫುಲ್. ನೀವು ಅಂದ್ಕೊಂಡಿರೋದೆಲ್ಲ ಈ ವಾರ ಆಗುತ್ತೆ ಅಂತ ಹೇಳಲಾರೆ, ಆದರೆ it has been, the universe is looking after lot of things whatever is going on, so you don't have to worry about it. Let us see what message universe has for you for this week. Okay, so that's what universe is going to give you an answer, so you don't have to worry much. Even if you're feeling very lazy at your work, you don't want to do, it's fine, but do not be lazy for a long time, meaning the entire week you cannot say I am not feeling like working. No, you can't do that. At least a little bit of work is required, and yes, rest of it will be taken care. Okay, next is Scorpio. Let's see how's the week for Scorpio. Okay, well, coming to the professional life, looks like there is a little bit of loss at your end. If you are doing some business, there is a little bit of loss. That's what I see.
Mm, and even if you're working in an office, there is a bad news. There might be people, who have started giving you or ಬ್ಯಾಡ್ ಮೌತಿಂಗ್ ಯು. ನಿಮ್ಮ ಬಗ್ಗೆ ಏನಾದರೂ ಬೇಡದೇ ಇರೋದನ್ನು ನಿಮ್ಮ ಜೊತೆಗೆ ಕೆಲಸ ಮಾಡುವಂಥವರೇ ಹೇಳ್ತಾ ಇರಬಹುದು. ಅದೊಂದು ಗಾಸಿಪ್ ಥರ ಇಡೀ ಆಫೀಸಲ್ಲಿ ಹರಡಿರಬಹುದು ಈ ವಾರ. ಆ್ಯಂಡ್ ಸ್ವಲ್ಪ ಖರ್ಚು ಜಾಸ್ತಿ ಆಗುವಂತಹ ವಾರ ನಿಮಗೆ. ಆ್ಯಂಡ್ ಆದರೂ ಯು ಕ್ಯಾನ್ ಅಸಿಸ್ಟ್ ದಿಸ್. ಇದನ್ನು ನೀವು ಒಂದು ಅಸೆಸ್ ಮಾಡ್ಕೋಬಹುದು. ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ಯೋಚನೆ ಮಾಡಿ ರೆಕ್ಟಿಫೈ ಮಾಡ್ಕೋಬಹುದು. ನಾಟ್ ಟು ವರಿ. ಆ್ಯಂಡ್ ಪರ್ಸ್ನಲ್ ಲೈಫಿಗೆ ಬಂದರೆ ಯು ಸ್ಟಾರ್ಟ್ ಫೀಲಿಂಗ್ ಲೈಕ್ ಎವ್ರಿಥಿಂಗ್ ಈಸ್ ಮೈ ಜಾಬ್. ನನಗೆ ಕೆಲಸ ಬಿಟ್ಟು ಇನ್ಯಾವುದು ಬೇಡ ಅನ್ನುವ ಪರಿಸ್ಥಿತಿ ನಿಮ್ಮದು ಈ ವಾರ. ಯಾಕೆ ಅಂತಂದರೆ ಇಲ್ಲಿ ಪ್ರೊಫೆಷ್ನಲ್ ಲೈಫಲ್ಲೂ ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಳ್ಳುವಂತಹ ಅವಶ್ಯಕತೆ ಬಂದಿದೆ. ಬಿಕಾಸ್ ದಿ ಬ್ಲೇಮ್ ಆರ್ ದಿ ಥಿಂಗ್ಸ್ ವಿಚ್ ಆರ್ ಗೋಯಿಂಗ್ ಅಗೇನ್ಸ್ಟ್ ಯು ಇನ್ ಪ್ರೊಫೆಷ್ನಲ್ ಲೈಫ್ ಇಸ್ ಪ್ರಿಟಿ ಬ್ಯಾಡ್. ಸ್ವಲ್ಪ ಅದು ಮತ್ತು ಅದರ ತೀವ್ರತೆಯೂ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಿಮಗೆ ಪರ್ಸ್ನಲ್ ಲೈಫ್ ಕಡೆಗೆ ಅಷ್ಟು ಯೋಚನೆ ಮಾಡೋದಕ್ಕೆ ಆಗುವುದಿಲ್ಲ. For the students, basics of anything, when you learn a subject, you should have proper basics correct agilla antandre you cannot do anything, right? Without your simple addition, subtraction, multiplication and division, you cannot understand integration or differentiation. Simple. So hagagi basics of the subject is very important. Kindly look into the basics of the subject. Okay, that is what is for students. Overall ನೋಡಕ್ಕೆ ಹೋದರೆ ನಿಮಗೆ ಗೊತ್ತು, you will be able to understand where you stand. That kind of assessment you will be able to do for yourself. So kindly ಆ ಇಂಟ್ರಸ್ಪೆಕ್ಷನ್ ಮಾಡಿಕೊಂಡು ದಯವಿಟ್ಟು ನಿಮ್ಮನ್ನು ನೀವು ರೆಕ್ಟಿಫೈ ಮಾಡ್ಕೊಳ್ಳಿ ಈ ವಾರ. ಇಟ್ ಈಸ್ ಎ ವೆರಿ ಗುಡ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ what are your weaknesses and what are your strengths, and to work on your weaknesses. Okay, let's see what is the message that is there for you for this week. Information is what the week is all about. The message is that, meaning ನೀವು ಏನು ನಿಮ್ಮನ್ನು ನೀವು ಇಂಟ್ರಸ್ಪೆಕ್ಷನ್ ಮಾಡ್ಕೋತೀರಾ, ಆ ಇಂಟ್ರಸ್ಪೆಕ್ಷನ್ ಆದಮೇಲೆ ನೀವು ಬೇರೆಯ ತರಹ ಎಲ್ಲವನ್ನು ಬೇರೆ ದೃಷ್ಟಿಕೋನದಲ್ಲಿ ನೋಡಿಕೊಂಡು ಬೇರೆ ಥರ ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ನಿಮ್ಮ ಪ್ರೊಫೆಷ್ನಲ್ ಲೈಫ್ ಇರ್ಬೋದು ಅಥವಾ ಪರ್ಸ್ನಲ್ ಲೈಫ್ ಇರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ದಯವಿಟ್ಟು ಸ್ವಲ್ಪ ಚೇಂಜ್ ಆಗಲೇಬೇಕಾಗುತ್ತೆ. ನೀವು ಇಷ್ಟು ದಿನ ನೀವು ಮಾಡಿರದೇ ಇರೋವಂಥದ್ದನ್ನು ಈಗ ಮಾಡುವಂತಹ ಸಂದರ್ಭ ಬಂದಿದೆ. ದಯವಿಟ್ಟು ಅಂಡರ್ಸ್ಟ್ಯಾಂಡ್, ವೇಕ್ ಅಪ್ and move on. Sagittarius, let's see how is this week for you. Okay. Okay, Sagittarius. This week again, this week, a little bit of losses seen in the professional life. If you're doing some business, there is, it's not like tumba loss anta alla, there is a little bit of loss that we can see, and there is not so good news that you will be happy to hear. So there is a bad news in your professional life. ಯಾವುದೋ ಒಂದು ಪಾಸಿಟಿವ್ ಆಗೇ ಆಗುತ್ತೆ ಅಂತ ಯೋಚನೆ ಮಾಡಿದ್ರಿ ಅನಿಸುತ್ತೆ, ಆದರೆ ಅದು ಪಾಸಿಟಿವ್ ಆಗಿ ಆಗುವುದಿಲ್ಲ. ಹಾಗಾಗಿ ನಿಮಗೆ ಈ ವಾರ ಪ್ರೊಫೆಷ್ನಲ್ ಲೈಫಲ್ಲಿ ಯಾವುದೇ ಥರದ ಇಂಟ್ರೆಸ್ಟ್ ಕಾಣಿಸ್ತಾ ಇಲ್ಲ. ಯು ವಿಲ್ ಲೂಸ್ ಯುವರ್ ಇಂಟ್ರೆಸ್ಟ್ ವಿತ್ ರೆಸ್ಪೆಕ್ಟ್ ಟು ದಿ ಪ್ರೊಫೆಷ್ನಲ್ ಲೈಫ್. ಓಕೆ, ಪರ್ಸ್ನಲ್ ಲೈಫಿಗೆ ಬಂದಾಗಲೂ ಇಲ್ಲೂ ಅಷ್ಟೊಂದು ಇಂಟ್ರೆಸ್ಟ್ ಕಾಣಿಸ್ತಾ ಇಲ್ಲ ಈ ವಾರ. ಯು ಫೀಲ್ ಲೈಕ್ ಓಕೆ ಫೈನ್, this is how it is, let it be, I don't want to disturb anything, I don't want to move anything, I don't want to do anything, let it be how it is. You are kind of fed up. Though you feel like I should dig in deeper, you will not do that because you feel like it's fine, leave it. Because professional life ನಿಮ್ಮ ಪರ್ಸ್ನಲ್ ಲೈಫ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ.
Coming to students are going to be happy and generous this week. Probably you'll lend your notes, you'll be happy to teach somebody, you will be happy to share your knowledge, whatever you're gaining, and even your professors are going to be happy with respect to you. So let's see what is the message that you have for this week. Beyond all this, you will still be able to manage yourself. Not to worry, even though if you're not interested, you are feeling like not to do anything, still you will manage this week. Not to worry, you will not be in that depressed mode for sure. You'll still find something interesting and you will be good this week. Not to worry. Let's see how's this week for Capricorns. Okay. Capricorns, professional life is not so good this week. Looks like if you're expecting some project to take off, not happening this week for sure. Maybe there are a little more hurdles which you have to cross, and there might be really sad news that you have to hear at your office. So professional life looks little sad, and there are chances that even you'll find out that somebody has betrayed you. That is also seen. So be little careful at your office. Coming to your personal life, looks like you will trust the other person. You're going to trust the partner and say, yeah, it's fine. Sometimes, there are a lot of ups and downs, but still, this is how we have to move on ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಪಾರ್ಟ್ನರ್ನ ತುಂಬ ನಂಬುವಂತಹ ಒಂದು ವಾರ ಅಂತ ಕಾಣಿಸುತ್ತೆ. And students, you will find the way. Probably there was some difficulty in understanding any of the subjects or something that was even in case of your the lab results, if you were not getting lab results or something like that, looks like this week you will be able to achieve it. Every week if you're going for the lab and still you're not understanding the experiment, looks like this week you will be able to. And if the projects, if you wanted to take up, internship you wanted to take up and it was not happening for long time, ee varada aguvantaha samaya. So go ahead and grab the opportunity. Let's see what is the message that you have for this week. Okay, not a problem. Whatever may come, you will still be able to balance everything and move ahead. So you will be able to balance, not to worry. The Aquarius. So Aquarius, this week for Aquarius. Okay. Aquarius, it's going to be a very good week for your professional life. If you're expecting any new projects to come in, or if you have pitched something, then yes, it's going to happen. Probably if you're looking for some partnership or some kind of projects, there are not like one, two, there are multiple things coming and approaching you. There might be multiple projects that might approach, and you might accept them as well. I'm not saying all of them you're going to accept, but wide range of opportunities are seen. Even if you're looking for some promotion or increment, you will get this week. You might be told that yes, you are getting this and this. So that's kind of looks like very happy professional life. Coming to your relationship or personal life, here you have to showcase some maturity. You have to let go your fears. You have
caged yourself somewhere. Um, so you have to let go yourself and behave maturely so that the relationship will take a proper path. So maturity is something which you have to show this week in your relationship. And coming to students, this week is a very good week. If you want to, ask your professor something with respect to your internship or project or anything related to your studies, you want to go ahead with it. And you are thinking whether to ask him or not, this is a wonderful time to ask. If you ask, probably you will get an answer as yes. So go ahead and ask your professors. Yes, so let's see what's the message that's stored for you this week. Okay. You have to showcase your maturity and lots of abundance, lots of positivity is being attracted by you this week. Okay, it's gonna be a good week. Pisces now. So Pisces, how's this week for Pisces? Okay. The professional life for Pisces looks like initially there might be little worry, anxiety, and you might also see that ಸ್ವಲ್ಪ ಮಟ್ಟಿಗೆ ಲಾಸು ಕಾಣಿಸುತ್ತೆ. ಆದರೆ ಆನಂತರದಲ್ಲಿ ಸ್ವಲ್ಪ ವಾಸಿ ಆಗುತ್ತೆ. ಯಾಕೋ ಈ ವಾರ ಅಷ್ಟಾಗಿ ಒಳ್ಳೆಯ ಸಮಯ ಅಲ್ಲ ನಿಮ್ಮ ಪ್ರೊಫೆಷ್ನಲ್ ಲೈಫ್ಗೆ. ಬಿಸ್ನೆಸ್ ಮಾಡುವವರಾದರೆ ಈ ವಾರ ಸ್ವಲ್ಪ ನೀವು ಇನ್ವೆಸ್ಟ್ ಆದರೆ ನಿಮ್ಮ ಒಂದು ಬಿಸ್ನೆಸ್ ಮೇಲೆ ಅಥವಾ ಪ್ರಾಜೆಕ್ಟ್ ಮೇಲೆ ದಯವಿಟ್ಟು ಯೋಚನೆ ಮಾಡಿ ಅದನ್ನು ಇನ್ವೆಸ್ಟ್ ಮಾಡಿ. ಸೊ ಪರ್ಸನಲ್ ರಿಲೇಷನ್ಶಿಪ್ಪಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ವೆರಿ ವೆರಿ ಲೇಝಿ and the attitude is I am doing everything, so I don't want to do anything right now, let my partner do ಅನ್ನುವಂಥ ಒಂದು ಮನಸ್ಥಿತಿ ಕಾಣಿಸ್ತಾ ಇದೆ. ಇವರು ನಿಮಗೆ ಅನಿಸೋದು ಏನಂತಂದರೆ ನಾನು ಐ ಆಮ್ ಗಿವಿಂಗ್ ಆಲ್ ದಿ ಸಪೋರ್ಟ್ ಪಾಸಿಬಲ್ ಫಾರ್ ಮೈ ಪಾರ್ಟ್ನರ್ ಆ್ಯಂಡ್ ಮೈ ಪಾರ್ಟ್ನರ್ ಇಸ್ ನಾಟ್ ಗಿವಿಂಗ್ ಮಿ ದಟ್ ಕೈಂಡ್ ಆಫ್ ಸಪೋರ್ಟ್ ಅನ್ನೋದು ತುಂಬ ಎದ್ದು ಕಾಣಿಸ್ತಾ ಇದೆ. ಸೊ ಪ್ರಾಯಶಃ ಆ ಸಪೋರ್ಟ್ನ ನೀವು ನಿಮ್ಮ ಪಾರ್ಟ್ನರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ವಾರ ಅಂತ ಅನಿಸುತ್ತೆ. ಆ್ಯಂಡ್ it is seen that you don't know what you're going to do this week, but the week is going to be pretty good, not to worry. And coming to students, you're showcasing your wisdom this week. ನಿಮ್ಮ ಬುದ್ಧಿವಂತಿಕೆಯ ಪ್ರದರ್ಶನ ಈ ವಾರ ಆಗುವಂಥದ್ದು. So let's see how is this, the message. Let's see the message for this week. Okay, looks like you're very adamant and you feel what you're doing is very much right. ಸ್ವಲ್ಪ ಜಾಸ್ತಿನೇ ಸ್ಟಬರ್ನೆಸ್ ತೋರಿಸುವಂತಹ ವಾರ ಇದು. ಸೊ ಸ್ವಲ್ಪ ಮೊಂಡುತನನ ಪ್ರದರ್ಶಿಸ್ತೀರ, ಅಷ್ಟೊಂದು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸ್ವಲ್ಪ ಯೋಚನೆ ಮಾಡಿ ಕೆಲಸವನ್ನು ಮಾಡಿ. ಸೊ ದ್ಯಾಟ್ ಈಸ್ ಇಟ್ ಫಾರ್ ದಿಸ್ ವೀಕ್. ಲೆಟ್ಸ್ ಮೀಟ್ ನೆಕ್ಸ್ಟ್ ವೀಕ್. ಇದಿಷ್ಟು ಈ ವಾರದ ಭವಿಷ್ಯ ಆಯಿತು. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.